ಉಪಮುಖ್ಯಮಂತ್ರಿಗಳು ಬಿಟ್ಟಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಒಟ್ಟಾರೆ ಒಂದು ತೀರ್ಮಾನಕ್ಕೆ ಬಂದ್ವಿ. ಆ ಸಭೆಯಲ್ಲಿ ರಮೇಶ್ ಕುಮಾರ್ ಅವರಿದ್ದರು, ಮಂತ್ರಿಗಳಾದಂಥ ಭಾರತಿ ಸುರೇಶ್ ಇದ್ರು, ಡಾಕ್ಟರ್ ಸುಧಾಕರ್ ಇದ್ರು, ಶಾಸಕರಾದಂಥ ಕೊತ್ತೂರು ಮಂಜು ಅವರಿದ್ದರು, ನಂಜೇಗೌಡರಿದ್ದರು, ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಕುಮಾರ್ ಅವರಿದ್ದರು ಮತ್ತು ಎಲ್ಲ ಮಾಜಿ ಶಾಸಕರು ಹಾಲಿಯವರು ಎಲ್ಲರೂ ಕೂಡ ಒಟ್ಟಿಗೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಅಭಿಪ್ರಾಯಕ್ಕೆ ಹೇಳಿದ್ವಿ. ನಾನು ಒಂದು ಮಾತನ್ನು ಕೇಳಿದೆ ಆ ಸಭೆಯಲ್ಲಿ, ನೋಡಿ ನಾವೆಲ್ಲ ಕೂಡ ಏನಾದರೂ ಅಹಿತಕರ ಘಟನೆಗಳು ನಡೆದಿದ್ರೆ ನಾವೆಲ್ಲ ಮರೆಯೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. 7 ಸಾರಿ ಇಲ್ಲಿ ಗೆದ್ದಿದ್ದೇನೆ ನಾನು. ಒಂದು ವೇಳೆ ತ್ರಿಕೋಣ ಸ್ಪರ್ಧೆ ಇಲ್ಲದೆ ಇರೋದ್ರಿಂದ ನಾನು ಸೋತಿದ್ದೇನೆ. ಭಿನ್ನಾಭಿಪ್ರಾಯ ಹೊರತು ನನಗೊಂದು ಅವಕಾಶವನ್ನು ಮಾಡಿಕೊಡಿ, ನಾನು ಸೋಲನ್ನೇ ಕಾಣದೇ ಇರೋನು ಸೋಲ್ಕೊಂಡಿದ್ದೇನೆ. ಈ ಸೀಟನ್ನು ಗೆಲ್ಲಬೇಕಾದ್ರೆ ನಮ್ಮ ಕುಟುಂಬಕ್ಕೆ ಬರಬೇಕು ಅಂತ ಮನವಿ ಮಾಡಿದೆ. ಅವರು ಅವ್ರದೇ ಆದಂಥ ವಿಚಾರಗಳನ್ನು ಹೇಳಿದರು. ಒಟ್ಟಾರೆ ನಾವು ಹೈಕಮಾಂಡ್ಗೆ ಬಿಡ್ತೇವೆ, ಅವ್ರೇನು ತೀರ್ಮಾನ ತಗೊಂಡ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಕಡೆ ಮಾತನ್ನು ಕೂಡ ಹೇಳಿದ್ದೀನಿ. ಸನ್ಮಾನ್ಯ ರಮೇಶ್ ಕುಮಾರ್ ಮತ್ತು ಅವರ ಸಂಘಟಕರು ಕೂಡ ಅದೇ ಮಾತನ್ನೇ ಹೇಳಿದ್ದಾರೆ. ಅದಾದ್ಮೇಲೆ ಇದು ಹೊಸ ಬೆಳವಣಿಗೆ ಆಗಿದೆ. ಈ ಬೆಳವಣಿಗೆಯಲ್ಲಿ ನಂದು ಏನು ಗೊತ್ತಿಲ್ಲ. ನಾನು ಒಂದೇ ಮಾತು ಹೇಳ್ತೇನೆ, ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಈಗ ಹೈಕಮಾಂಡ್ ಏನಾದ್ರು ಬೇರೆ ಅಂದ್ರೆ ನಿಮ್ಮ ಕುಟುಂಬದವ್ರು ಹೊರತುಪಡಿಸಿ ಬೇರೆ ಟಿಕೆಟ್ ಕೊಟ್ಟರು ಎಂತಹ ತೀರ್ಮಾನ ಕೊಟ್ಟರು ಅದಕ್ಕೆ ಬದ್ಧವಾಗಿರ್ತೇನೆ. ನನ್ನ ಡಿಮ್ಯಾಂಡ್ ಇದೆ. ಇಡೀ ರಾಜ್ಯ ನೋಡ್ತಾ ಇದೆ. ಇದು ಒಂದು ದೊಡ್ಡ ಸಮಾಜ ಇದೆ ಮೇಡಮ್, ಇದು ರಾಜ್ಯ ನೋಡ್ತಾ ಇದೆ. ಆದರೂ ಕೂಡ ನಾನು ಶಿಸ್ತಿನ ಸಿಪಾಯಿಯಾಗಿದ್ದೀನಿ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಒಳ್ಳೆ ತೀರ್ಮಾನ ತಗೊಳ್ತದೆ ಅಂತ ಭಾವಿಸಿದ್ದೀನಿ. ಅವ್ರು ತಗೊಂಡ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ. ಮಾತಾಡಿದ್ರೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರಾದ್ರೂ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬೆಳಿಗ್ಗೆ ಕೂಡ ಭೇಟಿಯಾಗಿದ್ದೆ. ಅವರಿಗೆ ವಿಷಯಗಳನ್ನು ತಿಳಿಸಿದೆ. ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೇಳಿದ್ದೇನೆ. ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಸಾಮಾನ್ಯವಾಗಿ 2 ಲೆಫ್ಟ್ 2 ರೈಟ್ ಕೊಡ್ತಾರೆ, ಒಂದು ಗೋವಿ ಲಂಬಾಣಿ ಕೊಡೋದು ನಡ್ಕೊಂಡು ಬಂದಿರೋ ದಾರಿ. ಈ ಸಂದರ್ಭದಲ್ಲಿ ಒಂದು ಚಿತ್ರದುರ್ಗ ಅನೌನ್ಸ್ ಮಾಡಿದ್ದಾರೆ. ಬಹುತೇಕ ಇಲ್ಲಿ 7 ಸಾರಿ 8 ಸಾರಿ ಕೊಟ್ಟಾಗ ಕೂಡ ಲೆಫ್ಟ್ನವರೇ ಗೆದ್ದಿದ್ದೇವೆ, ಗೆಲ್ಲಿಲ್ಲ ಅಂತಿಲ್ಲ. ಆದ್ರೆ ಇಲ್ಲಿ ಕಾಂಗ್ರೆಸ್ ಬಹಳ ಭದ್ರವಾಗಿದೆ. ಅಲ್ಲದಿದ್ರೆ ಸ್ವತಂತ್ರ ಬಂದ ಮೇಲೆ 1-2 ಸಾರಿ ಬಿಟ್ರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಕ್ಯಾಂಡಿಡೇಟ್ ನಾನೇ ಅಂತಲ್ಲ, ಬೇರೆ ಯಾರೇ ಅಭ್ಯರ್ಥಿ ಇದ್ದಾಗ ಕೂಡ ಗೆದ್ದಿರುವಂತದ್ದು. ಆದ್ರೆ 7 ಸಾರಿ ಯಾರು ಒಟ್ಟಿಗೆ ಗೆದ್ದಿರುವಂತ ಸಂದರ್ಭ, ಒಬ್ಬರು ನಮ್ಮ ಜಾಫರ್ ಶರೀಫ್ ಸಾಹೇಬ್ರು, ಒಬ್ಬರು ಶಂಕರಾನಂದ್ ಬಿಟ್ರೆ ಇಡೀ ರಾಜ್ಯದಲ್ಲಿ, ಅದು ಇಂದಿರಾ ಗಾಂಧಿ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲ ಆದ್ಮೇಲೆ ಕೂಡ ಇವತ್ತು ಜನ ನನ್ನನ್ನು ಕೈ ಹಿಡಿದ ಅಂದ್ರೆ ಒಂದು ವರ್ಗ ಅಲ್ಲ, ಒಂದು ಉಪಜಾತಿ ಅಲ್ಲ, ಎಲ್ಲಾ ಸಮುದಾಯಗಳು ಸೇರಿ ನನಗೆ ಆಶೀರ್ವಾದ ಮಾಡಿದ್ರಿಂದ 7 ಸಾರಿ ಗೆಲ್ಲಕ್ಕಾಯ್ತು. ನಾನು ಇವತ್ತು ಕೂಡ ಆ ನಂಬಿಕೆ ಇಟ್ಕೊಂಡಿದ್ದೀನಿ ಜನರಲ್ಲಿ. ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಗೆದ್ಕೊಂಡು ಬರ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.